ಮಾತನಾಡೋದಕ್ಕೆ ಸಾಕಷ್ಟು ನೆನಪುಗಳನ್ನು ಅವರು ಹಂಚ್ಕೊಂಡಿದ್ರು. ಹಿಂದೆ ಅವರು ಈ JDS ಪಕ್ಷದಲ್ಲಿ ಇದ್ದಿದ್ರಾಯಿತು. JDS ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಇರುವಂಥ ಒಡನಾಟ ಇರ್ಬೋದು, ಆ ಸಂದರ್ಭದಲ್ಲಿ ಏನೇನಾಯಿತು, ಅಲ್ಲಿ ಮನೆ ಹೋದಂಥ ಸಂದರ್ಭದಲ್ಲಿ ಅವರು ಊಟ ಇರ್ಬೋದು, ತಿಂಡಿ ಇರ್ಬೋದು, ಕಾಫಿ ಇರ್ಬೋದು, ಮತ್ತೊಂದು ಎಲ್ಲವನ್ನು ಕೂಡ ಯಾವ ರೀತಿಯಾಗಿ ಅವರು ಬಂದ ಅತಿಥಿಗಳಿಗೆ ಸತ್ಕಾರ ಮಾಡುವಂಥ ರೀತಿ ಇದೆ, ಅದು ಬಹಳ ಮುಖ್ಯ. ಆ ತಾಯಿ ಪ್ರೀತಿ ಇದೆ ಅಲ್ವಾ, ಅದು ಬಹಳ ಇಂಪಾರ್ಟೆಂಟ್. ಅವರು ಅದಕ್ಕೆ ಹೇಳಿಬಿಟ್ರು, ಅವರು ಚೆನ್ನಮ್ಮ ಅಲ್ಲ, ನಮ್ಮ ದೇಶದ ಚಿನ್ನಮ್ಮ ಅಂತ ಹೇಳಿಬಿಟ್ರು. ಚಿನ್ನಮ್ಮ ಅಂತ ಹೇಳಿಬಿಟ್ರು, ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು ಆ ರೀತಿಯಾಗಿ. ಯಾಕಂತ ಹೇಳಿದ್ರೆ ಅಷ್ಟೊಂದು ಪ್ರೀತಿ ಇರ್ಬೋದು, ಮಮಕಾರ ಇರ್ಬೋದು, ಎಲ್ಲವನ್ನು ಕೂಡ ಅವರು ತೋರಿಸುವಂಥ ರೀತಿ ಬಹಳ ಇಂಪಾರ್ಟೆಂಟ್. ಇನ್ನೊಂದು ಅಲ್ಲಿ ದೃಶ್ಯದಲ್ಲೂ ಗಮನಿಸ್ತಾ ಇರ್ಬೋದು, ಮಾಜಿ CM ಯಡಿಯೂರಪ್ಪ ಅವರು ಕೂಡ ಮಣಿಪಾಲ್ ಹಾಸ್ಪಿಟ್ಲಿಗೆ ಭೇಟಿಯನ್ನು ಕೊಟ್ಟಿರುವಂಥ ದೃಶ್ಯ, ಜೊತೆಗೆ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇರ್ಬೋದು. ಇದು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಮಾಜಿ CM ಯಡಿಯೂರಪ್ಪನವರು ಭೇಟಿಯನ್ನು ಕೊಡ್ತಾ ಇರುವಂಥ ದೃಶ್ಯ. ಸಾಕಷ್ಟು ಜನ ಗಣ್ಯರು ಕೂಡ ಬರ್ತಾ ಇದ್ದಾರೆ. ಈಗ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಗಣ್ಯರು ಜೊತೆಗೆ ಕಾರ್ಯಕರ್ತರು ಕೂಡ ಬರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅಷ್ಟೊಂದು ಅವಲಂಬಿತರಾಗಿದ್ದಾರೆ. ದೇವೇಗೌಡರ ವಿಚಾರಕ್ಕೆ ಬರೋದಾದರೆ ಕಣ್ಣೀರು ಹಾಕ್ತಿದ್ದಾರೆ ಅವರು. ಈ ಏಜಲ್ಲಿ ಹೇಗಿರಬೇಕಂತ ಹೇಳಿದ್ರೆ ಸಾಕಷ್ಟು ಗಟ್ಟಿ ಹೃದಯ, ಅವ್ರು ಯಾವುದಕ್ಕೂ ಕೂಡ ಭಯಪಡಲ್ಲ. ರಾಜಕಾರಣ ಅಂತ ಬಂದಾಗ ಅದನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತು. ಆದರೆ ಈ ಮುತ್ಸದಿ ರಾಜಕಾರಣಿ ನಮ್ಮ ದೇವೇಗೌಡರು ರಾಜಕಾರಣವನ್ನು ಹೇಗೆ ಬೇಕಾದ್ರೂ ನಿಭಾಯಿಸ್ತಾರೆ, ಆದರೆ ಅವರ ಕುಟುಂಬ ವಿಚಾರ ಬಂದಾಗ ಭಾಳ ಸೆನ್ಸಿಟಿವ್. ಇಮ್ಮಿಡಿಯೇಟಾಗಿ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಅವರಿಗೆ. ಅದರಲ್ಲೂ ಕೂಡ ಅವರ ಪತ್ನಿ ಅಂತ ಹೇಳಿದ್ರೆ ಪಂಚಪ್ರಾಣ. ಯಾಕಂತ ಹೇಳಿದ್ರೆ ಅವರು ಎಲ್ಲೇ ಹೋಗಲಿ ಬರಲಿ ಅವ್ರ ಜೊತೆನೇ ಇರುವುದು. ಮತ್ತಂತ ಹೇಳಿದ್ರೆ ಅವರು ಗಂಡ ಆ ಸಂದರ್ಭದಲ್ಲಿ ಏನೇ ವಿಚಾರಗಳನ್ನು ಶೇರ್ ಮಾಡ್ಕೋಬೇಕಂತ ಹೇಳಿದ್ರು ಪತ್ನಿಗೆ ಮುಂಚಿತವಾಗಿ ಹೇಳುವಂಥದ್ದು ಸ್ವಭಾವ ದೇವೇಗೌಡರದ್ದು. ಸೊ ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇದನ್ನು ಅರ್ಗಿಸ್ಕೊಳ್ಳೋಕೆ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಪತ್ನಿ ನಿಧನದ ಬಳಿಕ ಕೈ ಹಿಡಿದು ದೇವೇಗೌಡರು ಭಾವುಕರಾಗಿದ್ದಾರೆ. ಎರಡು ಕೈಯಿಂದ ಪತ್ನಿಯ ಕೈ ಹಿಡಿದು ಕಣ್ಣೀರು ಹಾಕಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ದೇವೇಗೌಡರಿಗೆ ಧೈರ್ಯವನ್ನು ಅವರ ಕುಟುಂಬಸ್ಥರು ತುಂಬ್ತಾ ಇದ್ದಾರೆ. ದೊಡ್ಡಗೌಡರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ವೈದ್ಯರು ಕೂಡ ಸಲಹೆಯನ್ನು ಕೊಡ್ತಾ ಇದ್ದಾರೆ. ನೋಡಿ, ಪತ್ನಿ ನಿಧನದ ಬಳಿಕ ಕೈ ಹಿಡಿದು ದೇವೇಗೌಡರು ಭಾವುಕರಾಗಿದ್ದಾರೆ. ಎರಡು ಕೈಯಿಂದ ಪತ್ನಿಯ ಕೈ ಹಿಡಿದು ಕಣ್ಣೀರನ್ನು ಹಾಕಿದ್ದಾರೆ. ದೇವೇಗೌಡರಿಗೆ ಧೈರ್ಯವನ್ನು ಅವರ ಕುಟುಂಬಸ್ಥರು ತುಂಬ್ತಾ ಇದ್ದಾರೆ. ದೊಡ್ಡಗೌಡರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಲು ಅಲ್ಲಿರುವಂಥ ವೈದ್ಯರು ಕೂಡ ಸಲಹೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಪತ್ನಿ ನಿಧನದ ಬಳಿಕ ಕೈ ಹಿಡಿದು ಭಾವುಕರಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ದೇವೇಗೌಡರು. ಯಾಕಂತ ಹೇಳಿದ್ರೆ ಅದೇ ಹೇಳಿದ್ನಲ್ಲ, ಅರ್ಗಿಸಿಕೊಳ್ಳೋಕೆ ಅವರಿಗೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಅವರಿಗೆ ಸಪೋರ್ಟ್ ಆಗಿರುವಂಥ ಪತ್ನಿ 1954ರಲ್ಲಿ ಮದುವೆ ಆಗಿದ್ರು. ಆ 54ರಿಂದ ಇಲ್ಲಿ ತನಕ ಅವರ ಜೀವನ ಶೈಲಿ, ಅವ್ರು ನಡ್ಕೊಳ್ಳುವಂಥ ರೀತಿ ಎಲ್ಲೂ ಕೂಡ ಈ ಗಂಡ ಹೆಂಡತಿ ನಡುವೆ ಕಾಂಟ್ರವರ್ಸಿ, ಮಗದೊಂದು ಈ ಪ್ರಚಲಿತ ವಿದ್ಯಮಾನದಲ್ಲಿ ನೋಡ್ತೀವಲ್ಲ ಯುವ ಪೀಳಿಗೆಗೆ, ಎಲ್ಲೂ ಕೂಡ ಮಾರ್ಗದರ್ಶನ. ಇವರೆಲ್ಲ ಎಷ್ಟು ಅನ್ಯೋನ್ಯತೆಯಿಂದ ಇದ್ರು ಅಂತ ಗೊತ್ತಾಗ್ತಾ ಇದೆ. ಇವರು ಅಳ್ತಾ ಇದ್ದಾರೆ. ICUನಲ್ಲಿ ಹೋದಂಥ ಸಂದರ್ಭದಲ್ಲಿ ಕೈ ಹಿಡಿದು ಹತ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ದೊಡ್ಡಪ್ಪ ಗೌಡ ಪಾಟೀಲ್ ಅವರು ಇದ್ದಾರೆ, ಮಾಜಿ ಶಾಸಕರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಏನು ಹೇಳ್ತೀರಾ? ಚೆನ್ನಮ್ಮ ಅವರು ವಿಧಿವಶ ಆಗಿದ್ದಾರೆ. ದೇವೇಗೌಡರು ಬಹಳ ಅಳ್ತಾ ಇದ್ದಾರೆ, ಕೈ ಹಿಡ್ಕೊಂಡು ಅರ್ಗಿಸ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ದೇವೇಗೌಡರಿಗೆ. ದೇವೇಗೌಡರು ಇವತ್ತು 93 ವಯಸ್ಸಿನವರು. ಇಲ್ಲಿಯವರೆಗೆ ಅವರು ಕುಟುಂಬದ ಚೆನ್ನಮ್ಮ ಗೌಡ್ತಿಯವರು ದೇವೇಗೌಡರು ಬಹಳ ಅನ್ಯೋನ್ಯ ಇರುವುದು. ವಿಶೇಷವಾಗಿ ಎಲ್ಲಾ ದೇವಸ್ಥಾನಗಳಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಕುಟುಂಬ. ಅವ್ರು ಇಷ್ಟು ವರ್ಷಗಳ ದೀರ್ಘಕಾಲ ಜೊತೆ ಇದ್ದಂತ ಸಂದರ್ಭದಲ್ಲಿ ಇವತ್ತು ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದಾರಂದ್ರೆ ಅವರು ದೇವೇಗೌಡರಿಗೆ ದುಃಖ ಅಲ್ಲ, ಎಲ್ಲರಿಗೆ ಇಡೀ ನಮ್ಮ ರಾಜ್ಯದ JDS ಪಕ್ಷದ ಅವ್ರ ಅಭಿಮಾನಿಗಳಿಗೂ ಬಹಳ ದುಃಖ ಉಂಟಾಗಿದೆ. ಅದರಲ್ಲಿ ಎರಡನೇ ಮಾತಿಲ್ಲ. ಅಭಿಮಾನಿಗಳಿಗೆ ದುಃಖ ಆದಾಗ ದೇವೇಗೌಡರು ದುಃಖ ಎಲ್ಲರಿಗಿನ ಹೆಚ್ಚಿನ ದುಃಖ ದೇವೇಗೌಡರು. ಅವರ ಮಕ್ಕಳಿಗೆ, ಅವರ ಕುಟುಂಬದವ್ರಿಗೆ, ಎಲ್ಲರಿಗೆ, ಮೊಮ್ಮಕ್ಕಳಿಗೆ, ಎಲ್ಲರಿಗೆ ದುಃಖ ಸಹಜ. ಅವರು ಇಡೀ ರಾಜ್ಯದ ರಾಜಕೀಯದಲ್ಲಿ, ಒಂದು ಧರ್ಮದಲ್ಲಿ ಮತ್ತು ಎಲ್ಲಾ ಸಮಾಜದಲ್ಲಿ ವಿಶೇಷವಾಗಿ ದೇವಸ್ಥಾನದ ಬಗ್ಗೆ ಬಹಳ ನಂಬಿಕೆ ತುಂಬಾ. ಜೊತೆಗೆ ಚೆನ್ನಮ್ಮ ಗೌಡ್ತಿಯವರು HD ದೇವೇಗೌಡರು
ಹೇಳಿ ಹೇಳಿ ಸರ್. ಹಲೋ. ಹಾಗಾಗಿ ಇವತ್ತು ಮಕ್ಕಳು ಕೂಡ ಹ್ಮ್ ಕೇಂದ್ರ ಸಚಿವರಾಗಿರಂತ ಒಂದು ಒಳ್ಳೆಯ ಒಂದು ಮನೆತನ, ದೇವರ ಭಕ್ತಿಯಿಂದ ಒಳ್ಳೆತನದಲ್ಲಿ ಇವತ್ತು ಅವ್ರು ನಮ್ಮೆಲ್ಲ ಬಿಟ್ಟು ಇಡೀ ರಾಜ್ಯದ ದೇಶದ ಜನ ಬಿಟ್ಟು ಹೋಗಿದ್ದಾರೆ. ಅವ್ರು ನಮಗೂ ಕೂಡ ಬಹಳ ದುಃಖ ಆಗಿದೆ ಮತ್ತು ಅವರ ಕುಟುಂಬಕ್ಕೂ ರಾಜ್ಯದ ಎಲ್ಲ ಅವರ ಅಭಿಮಾನಿಗಳಿಗೂ ಭಗವಂತ ಇವತ್ತು ದುಃಖವನ್ನ ಭರಿಸುವಂತ ಶಕ್ತಿ ಕೊಡ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು. ಸರ್, ದೇವೇಗೌಡರು ಎಷ್ಟೆಷ್ಟು ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿದ್ರು, ಮಾಜಿ ಪ್ರಧಾನಮಂತ್ರಿಗಳು, ಅಂತ ಹುದ್ದೆಗೆ ಏರ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಸಪೋರ್ಟ್ ಯಾವ ರೀತಿಯಾಗಿದೆ ಅಂತ. ಯಾಕಂತ ಹೇಳಿದ್ರೆ ಹೆಂಡತಿ ಸಪೋರ್ಟ್ ಇದ್ರೆ ಏನ್ ಬೇಕಾದ್ರೂ ಜಯಿಸಬಹುದು ಅಂತ ಹೇಳ್ತಾರೆ. 100ಕ್ಕೆ 100 ಅವರ ಹೆಚ್ಚಿನ ಸಪೋರ್ಟ್ ಇದ್ದುದರಿಂದನೇ ಅವ್ರ ಎಲ್ಲ ಅಧಿಕಾರ ಸೋಲು ಸಂದರ್ಭದಲ್ಲಿ ಕೂಡ ಅವರು ಜೊತೆ ಇದ್ದು ಅವರಿಗೆ ಸಹಕಾರ ಕೊಟ್ಟಿರ್ತಕ್ಕಂತ ಒಬ್ಬ ಚೆನ್ನಮ್ಮಗೌಡತಿ ಅವರು. ಸೋಲಿನಲ್ಲಿ ಎಲ್ಲರಿಗೂ ಗೆಲುವಿರಲ್ಲ, ಸೋಲಿನಲ್ಲಿ ಕೂಡ ಸೋಲಾದ್ರೂ ಅವರಿಗೆ ಧೈರ್ಯ ತುಂಬಿ ಮುನ್ನುಗ್ಗುವಂತದಕ್ಕೆ ಇವತ್ತು ಅವರು ಹೆಗಲು ಕೊಟ್ಟು ಇವತ್ತು ಸಹಕಾರ ಕೊಟ್ಟಿರ್ತಕ್ಕಂಥ ಚೆನ್ನಮ್ಮಗೌಡತಿ ಅವರು. ಓಕೆ, ಥ್ಯಾಂಕ್ ಯು ದೊಡ್ಡಪ್ಪಗೌಡ್ರೆ. ದೇವೇಗೌಡರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅವರ ನೆನಪುಗಳನ್ನು ಹಂಚ್ಕೊಂಡ್ರು ಚೆನ್ನಮ್ಮ ಅವರದ್ದು. ದೇವೇಗೌಡರು ಯಾವ ರೀತಿಯಾಗಿ ಇರ್ತಾ ಇದ್ರು, ಅವ್ರ ಜೊತೆ ಚೆನ್ನಮ್ಮ ಅವರು ಯಾವ ರೀತಿಯಾಗಿ ಇರ್ತಾ ಇದ್ರು, ಆ ಅನ್ಯೋನ್ಯ ಸಂಬಂಧ ಯಾವ ರೀತಿಯಾಗಿ ಇರ್ತಾ ಇತ್ತು, ಎಲ್ಲವನ್ನು ಕೂಡ ಹಂಚ್ಕೊಂಡ್ರು.